ರಾಜ್ಯದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಘೋಷಣೆಯಾಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸರ್ಕಾರಿ ಆಸ್ಪತ್ರೆ ವೈದ್ಯರು ಮುಷ್ಕರ ಮಾಡೋದು ಪಕ್ಕನಾ? ಹಾಗಾದ್ರೆ ಅವರಿಗೂ ಕೂಡ ಕೆಲವೊಂದು ಬೇಡಿಕೆಗಳಿದೆ. ಆ ಬೇಡಿಕೆಗಳನ್ನು ಈಡೇರಿಸಿ ಅಂತ ಹೇಳಿ ಅವರು ಕೂಡ ಹೋರಾಟವನ್ನು ಮಾಡೋಕೆ ಮುಂದಾಗಿದ್ದಾರೆ. ರಾಜ್ಯದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಘೋಷಣೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆ ವೈದ್ಯರೆಲ್ಲರೂ ಕೂಡ ಮುಷ್ಕರ ಮಾಡೋದು ಒಂದು ರೀತಿಯಲ್ಲಿ ಪಕ್ಕ ಆಗ್ತಾ ಇದೆ. ಈ ಒಂದು ಡೌಟ್ ಕೂಡ ಇದೆ. ಯಾಕಂದ್ರೆ ಬೇಡಿಕೆ ಈಡೇರಿಸಿದ ಸರ್ಕಾರಕ್ಕೆ ವೈದ್ಯರಿಂದ ಟ್ರೀಟ್ಮೆಂಟ್ ಆಗ್ತಾ ಇದೆ. ಕೆಲವೊಂದು ಬೇಡಿಕೆಗಳಿದೆ. ಏನು ಸಾರಿಗೆ ನೌಕರರು ಬೇಡಿಕೆಗಳನ್ನು ಇಡ್ತಾ ಇದ್ರು, ಆ ಬೆನ್ನಲ್ಲೇ ಈಗ ಡಾಕ್ಟರ್ಸ್ಗಳು ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರ ಬೇಡಿಕೆಗಳನ್ನು ಇದುವರೆಗೂ ಕೂಡ ಸರ್ಕಾರ ಈಡೇರಿಸಿಲ್ಲ. ಅದೇ ಒಂದು ವಿಚಾರಕ್ಕಾಗಿ ಹೋರಾಟ ಮಾಡೋಕೆ ಮುಂದಾಗಿದ್ದಾರೆ. ಹಲವು ಬೇಡಿಕೆಗಳನ್ನು ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಈಗ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ವೈದ್ಯರು. 13 ವರ್ಷದಿಂದ ವೈದ್ಯರ ಕೆಲವೊಂದು ಬೇಡಿಕೆಗಳಿದ್ವು. ಆ ಬೇಡಿಕೆಗಳನ್ನು ಇದುವರೆಗೂ ಕೂಡ ಈಡೇರಿಸಿಲ್ಲ. ಜ್ಯೇಷ್ಠತಾ ಪಟ್ಟಿ ಏನಿದೆ, ಆ ಜ್ಯೇಷ್ಠತಾ ಪಟ್ಟಿ ಪರಿಷ್ಕರಣೆ ಮಾಡ್ತಾ ಇಲ್ಲವಂತೆ ಸರ್ಕಾರ. ಅದಕ್ಕಾಗಿಯೇ ಮುನಿಸ್ಕೊಂಡಿದ್ದಾರೆ ಡಾಕ್ಟರ್ಗಳು. ನಾವು ಮನುಷ್ಯರಿಗೆ ಟ್ರೀಟ್ಮೆಂಟ್ ಅಲ್ಲ, ಸರ್ಕಾರಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ, ಅದು ಯಾವ ರೀತಿಯ ಮೂಲಕ ಮುಷ್ಕರವನ್ನು ಮಾಡುವ ಮೂಲಕ ಅಂತ ಹೇಳಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ವೃಂದ ಹಾಗೂ ನೇಮಕಾತಿ ಏನಿದೆ, ಆ ನಿಯಮಗಳಿಗೆ ತಿದ್ದುಪಡಿ ಮಾಡಬೇಕಾಗಿದೆ. ಆ ತಿದ್ದುಪಡಿ ಕೂಡ ಮಾಡ್ತಾ ಇಲ್ಲ ಅವರು. ವೈದ್ಯರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ವೈದ್ಯರ ಸಂಘ ಕೂಡ ಈಗ ಎಳೆದಿದೆ. ಎಲ್ಲರೂ ಕೂಡ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ, ಮಾಡಿ ಅಂತ ಹೇಳಿ. ನಾವು ಈ ಬಗ್ಗೆ ಅನೇಕ ಬಾರಿ ಕೇಳ್ಕೊಂಡಿದ್ದೀವಿ, ಮನವಿಯನ್ನು ಕೊಟ್ಟಿದ್ದೀವಿ. ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯ ಕ್ಯಾರೆ ಅಂತ ಇಲ್ಲ, ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಾಗಾದ್ರೆ ನಾವು ಕೆಲಸ ಮಾಡೋದಿಲ್ಲ ಅಂತ ಕೂತ್ಕೊಂಡಿದ್ದಾರೆ. ಮುಷ್ಕರವನ್ನು ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅಂದರೆ ಯಾವತ್ತು ಅಂತ ಹೇಳಿ ಇನ್ನೂ ಕೂಡ ಡೇಟ್ ಅನೌನ್ಸ್ ಆಗಿಲ್ಲ. ಶೀಘ್ರದಲ್ಲಿ ಅನೌನ್ಸ್ ಆಗ್ಬೋದು, ಅಥವಾ ಸರ್ಕಾರ ಈ ರೀತಿಯಾಗಿ ವೈದ್ಯರ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಎಚ್ಚೆತ್ತುಕೊಂಡು ಇವರ ಬೇಡಿಕೆಗಳನ್ನು ಈಡೇರಿಸಬಹುದು. ಈ ರೀತಿಯಾಗಿದೆ. ಹೀಗಾಗಿ ವೈದ್ಯರ ಸಂಘ ಏನಿದೆ ಮನವಿ ಮಾಡಿತ್ತು, ಆ ಮನವಿಗೆ ಸರ್ಕಾರ ಯಾವುದೇ ರೀತಿಯಾಗಿ ಸ್ಪಂದಿಸಿಲ್ಲ. ರಾಜ್ಯ ಆರೋಗ್ಯ ಸಚಿವರು ಕೂಡ ಇದರ ಬಗ್ಗೆ ಏನೂ ಕೂಡ ಮಾತನಾಡ್ತಾ ಇಲ್ಲ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿತ್ತು. ಅವರು ಕೂಡ ಏನು ಮಾತನಾಡ್ತಾ ಇಲ್ಲ ಈ ಬಗ್ಗೆ. ಹೀಗಾಗಿ ಸರ್ಕಾರಿ ಆಸ್ಪತ್ರೆ ಸೇವೆಯನ್ನು ಸ್ಥಗಿತಗೊಳಿಸುವಂತಹ ಎಚ್ಚರಿಕೆಯನ್ನು ನೀಡಿದ್ದಾರೆ ವೈದ್ಯರು. ನಾವು ಕೆಲಸವನ್ನು ಮಾಡೋದಿಲ್ಲ ಅಂತ ಹೇಳಿ ಬೇಡಿಕೆ ಈಡೇರಿಸುವ ತನಕ ನಮ್ಮ ಮುಷ್ಕರ ಇರುತ್ತೆ ಸರ್ಕಾರದ ವಿರುದ್ಧ. ಈ ಒಂದು ಮುಷ್ಕರದಿಂದಾನೇ ನಾವು ಬಿಸಿಯನ್ನು ಮುಟ್ಟಿಸ್ತೀವಿ ಅಂತ ವೈದ್ಯರ ಸಂಘ ಹೇಳ್ತಾ ಇದೆ. ವೈದ್ಯರ ಬೇಡಿಕೆ ಈಡೇರಿಸದಿದ್ದರೆ ಮುಷ್ಕರ ಮಾಡುವಂತಹ ಎಚ್ಚರಿಕೆ ಕೂಡ ಇದೆ. ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ನಾವು ಹಿಂದೆ ನೋಡಿದ್ವಿ. KSRTC ಮತ್ತು ಸಾರಿಗೆ ನೌಕರರೇನಿದ್ದಾರೆ 4 ನಿಗಮದವರು, ಅವರ ಬೇಡಿಕೆಯನ್ನು ಕೂಡ ಈಡೇರಿಸಿಲ್ಲ. ಅವರು ಮುಷ್ಕರವನ್ನು ಮಾಡ್ತೀವಿ ಅಂತ ಹೇಳಿ ಡೇಟ್ ಅನೌನ್ಸ್ ಮಾಡಿ ಎಲ್ಲದಕ್ಕೂ ಮುಂದಾಗಿದ್ದರು. ಆಗ ಅವ್ರನ್ನ ತಡೆದು ನಿಲ್ಲಿಸಿದ್ರು. ಮತ್ತೆ ಮುಷ್ಕರವನ್ನು ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಈಗ ವೈದ್ಯರು, ಡಾಕ್ಟರ್ಸ್ಗಳು ಕೂಡ ನಾವು ಮುಷ್ಕರ ಮಾಡ್ತೀವಿ, ಹೋರಾಟವನ್ನು ಮಾಡ್ತೀವಿ, ನಮ್ಮ ಬೇಡಿಕೆಯನ್ನು ಈಡೇರಿಸಿ ಅಂತ ಕೂತ್ಕೊಂಡ್ರೆ ಜನಸಾಮಾನ್ಯರ ಗತಿ ಏನೋ. ಒಂದು ಕಡೆ ಓಡಾಡೋಕ್ಕೆ ಬಸ್ ಇಲ್ದಂಗೆ ಆಗುತ್ತೆ, ಇನ್ನೊಂದು ಕಡೆ ರೋಗಿಗಳು ಬಂದು ಆಸ್ಪತ್ರೆಯಲ್ಲಿ ಕಾಯಬೇಕಾಗುತ್ತೆ ವೈದ್ಯರು ಇಲ್ಲ ಅಂತಂದರೆ. ತುಂಬ ದೊಡ್ಡ ಮಟ್ಟದ ಸವಾಲು ಎದುರಾಗುತ್ತೆ ಸರ್ಕಾರಕ್ಕೆ. ಇದನ್ನು ಯಾವ ರೀತಿಯಾಗಿ ಸ್ವೀಕರಿಸ್ತಾರೆ ಮತ್ತು ಯಾವ ರೀತಿಯಾಗಿ ಪರಿಹಾರವನ್ನು ಇದಕ್ಕೆ ಹುಡುಕ್ತಾರೆ ಸರ್ಕಾರದವರು? ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇದಕ್ಕೆ ಏನು ಹೇಳ್ತಾರೆ? ಸಿದ್ದರಾಮಯ್ಯವರು ಏನಾದರೂ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಗೊತ್ತಿಲ್ಲ. ಆದರೆ ವೈದ್ಯರು ಮಾತ್ರ ಈ ಬಾರಿ ತುಂಬ ದೊಡ್ಡ ಮಟ್ಟದಲ್ಲಿ ಮುಷ್ಕರವನ್ನು ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾಕಂದರೆ 13 ವರ್ಷದಿಂದ ಬೇಡಿಕೆಯನ್ನು ಇಟ್ಟಿದ್ದಾರೆ ಇವರು. ಅದ್ರ ಬಗ್ಗೆ ಏನು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಜ್ಯೇಷ್ಠತಾ ಪಟ್ಟಿ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ದೊಡ್ಡ ಮಟ್ಟದ ಆಗ್ರಹ ಇತ್ತು, ಅದು ಕೂಡ ಇಲ್ಲ. ಮತ್ತು ನೇಮಕಾತಿ ಏನಿದೆ, ಆ ನೇಮಕಾತಿಯಲ್ಲಿ ಕೆಲವೊಂದು ನಿಯಮಗಳನ್ನು ಬದಲು ಮಾಡಬೇಕಾಗಿದೆ, ತಿದ್ದುಪಡಿ ಮಾಡಬೇಕಾಗಿದೆ ಅಂತ ಹೇಳಿ ಸಂಘ ಕೇಳ್ಕೊಂಡಿತ್ತು. ಆ ಸಂಘದ ಮನವಿಗೂ ಕೂಡ ಏನೂ ಕೂಡ ಇವರು ಹೋಗೊಟ್ಟಿಲ್ಲ. ಆಯ್ತು ಏನೋ ಒಂದು ಮಾಡೋಣ ಅಂತ ಕೂಡ ಹೇಳಿಲ್ಲ. ಹೀಗಾಗಿ ನಮ್ಮ ಬಗ್ಗೆ ಏನೂ ಗಮನ ಹರಿಸ್ತಾ ಇಲ್ಲ. ನಾವು ಹೀಗೆ ಸುಮ್ಮನೆ ಇದ್ರೆ ಏನೂ ಕೂಡ ಆಗೋದಿಲ್ಲ, ನಮ್ಮ ಬೇಡಿಕೆಗಳನ್ನು ಈಡೇರಿಸೋದಿಲ್ಲ ಈ ಸರ್ಕಾರ, ನಾವು ಹೋರಾಟವನ್ನು ಮಾಡಲೇಬೇಕು ಅಂತ ಮುಂದಾಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.